ಇನ್ನು ಪಹಲಗಾಮ್ನಲ್ಲಿ ನಡೆದಿರುವಂತಹ ಈ ಹಮಾಸ್ ಮಾದರಿ ದಾಳಿ ಅಂತ ಗೊತ್ತಾಗ್ತಾ ಇದೆ. ಹಮಾಸ್ ಉಗ್ರರಿಂದ ಪ್ರೇರಣೆ ಪಡೆದ್ರ ಹಾಗಾದ್ರೆ ಈ ಪಾಕ್ ರಾಕ್ಷಸರು ಮೊಣಕಾಲುಗಳ ಮೇಲೆ ಕೂರಲು ಸೂಚನೆಯನ್ನ ಕೊಡುವುದು, ಹಣೆ ಕುತ್ತಿಗೆಗೆ ಬಂದೂಕಿನಿಂದ ಗುಂಡು ಹಾರಿಸುವುದು, ಇದೆಲ್ಲವೂ ಕೂಡ ಹಮಾಸ್ ಉಗ್ರರ ದಾಳಿ. ಸೇಮ್ ಅದೇ ತರ ದಾಳಿಯನ್ನ ಹಾಗಾದ್ರೆ ಇವರು ಮಾಡಿದ್ರ? ಹಾಗಾದ್ರೆ ಹಮಾಸ್ ಉಗ್ರರಿಂದ ಪ್ರೇರಣೆಯನ್ನ ಪಡೆದುಕೊಂಡ್ರ ಪಾಕ್ನ ರಾಕ್ಷಸರು ಎನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಮೊಣಕಾಲುಗಳ ಮೇಲೆ ಕೂರಲು ಸೂಚನೆ ಕೊಡುವುದು, ಹಣೆ ಕುತ್ತಿಗೆಗೆ ಬಂದೂಕಿನಿಂದ ಗುಂಡು ಹಾರಿಸುವುದು, ಇವೆಲ್ಲವೂ ಕೂಡ ಹಮಾಸ್ ಉಗ್ರರ ಲಕ್ಷಣಗಳು. ಅದನ್ನೇ ಇವರು ಪ್ರೇರಣೆ ಪಡೆದುಕೊಂಡು ಪಾಕ್ ರಾಕ್ಷಸರು ಮತ್ತೆ ಇವರಿಗೆ ಅದೇ ತರ ಪ್ರಚೋದನೆಯನ್ನ ಕೊಟ್ರ ಹಾಗಾದ್ರೆ ಅನ್ನೋದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇನ್ನು ಪಹಲಗಾಮ್ನಲ್ಲಿ ನಡೆದಿರುವಂತಹ ಈ ಹಮಾಸ್ ಮಾದರಿ ದಾಳಿ ಅಂತ ಗೊತ್ತಾಗ್ತಾ ಇದೆ. ಹಮಾಸ್ ಉಗ್ರರಿಂದ ಪ್ರೇರಣೆ ಪಡೆದ್ರ ಹಾಗಾದ್ರೆ ಈ ಪಾಕ್ ರಾಕ್ಷಸರು ಮೊಣಕಾಲುಗಳ ಮೇಲೆ ಕೂರಲು ಸೂಚನೆಯನ್ನ ಕೊಡುವುದು, ಹಣೆ ಕುತ್ತಿಗೆಗೆ ಬಂದೂಕಿನಿಂದ ಗುಂಡು ಹಾರಿಸುವುದು, ಇದೆಲ್ಲವೂ ಕೂಡ ಹಮಾಸ್ ಉಗ್ರರ ದಾಳಿ. ಸೇಮ್ ಅದೇ ತರ ದಾಳಿಯನ್ನ ಹಾಗಾದ್ರೆ ಇವರು ಮಾಡಿದ್ರ? ಹಾಗಾದ್ರೆ ಹಮಾಸ್ ಉಗ್ರರಿಂದ ಪ್ರೇರಣೆಯನ್ನ ಪಡೆದುಕೊಂಡ್ರ ಪಾಕ್ನ ರಾಕ್ಷಸರು ಎನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಮೊಣಕಾಲುಗಳ ಮೇಲೆ ಕೂರಲು ಸೂಚನೆ ಕೊಡುವುದು, ಹಣೆ ಕುತ್ತಿಗೆಗೆ ಬಂದೂಕಿನಿಂದ ಗುಂಡು ಹಾರಿಸುವುದು, ಇವೆಲ್ಲವೂ ಕೂಡ ಹಮಾಸ್ ಉಗ್ರರ ಲಕ್ಷಣಗಳು. ಅದನ್ನೇ ಇವರು ಪ್ರೇರಣೆ ಪಡೆದುಕೊಂಡು ಪಾಕ್ ರಾಕ್ಷಸರು ಮತ್ತೆ ಇವರಿಗೆ ಅದೇ ತರ ಪ್ರಚೋದನೆಯನ್ನ ಕೊಟ್ರ ಹಾಗಾದ್ರೆ ಅನ್ನೋದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇನ್ನು ಪಹಲಗಾಮ್ನಲ್ಲಿ ನಡೆದಿರುವಂತಹ ಈ ಹಮಾಸ್ ಮಾದರಿ ದಾಳಿ ಅಂತ ಗೊತ್ತಾಗ್ತಾ ಇದೆ. ಹಮಾಸ್ ಉಗ್ರರಿಂದ ಪ್ರೇರಣೆ ಪಡೆದ್ರ ಹಾಗಾದ್ರೆ ಈ ಪಾಕ್ ರಾಕ್ಷಸರು ಮೊಣಕಾಲುಗಳ ಮೇಲೆ ಕೂರಲು ಸೂಚನೆಯನ್ನ ಕೊಡುವುದು, ಹಣೆ ಕುತ್ತಿಗೆಗೆ ಬಂದೂಕಿನಿಂದ ಗುಂಡು ಹಾರಿಸುವುದು, ಇದೆಲ್ಲವೂ ಕೂಡ ಹಮಾಸ್ ಉಗ್ರರ ದಾಳಿ. ಸೇಮ್ ಅದೇ ತರ ದಾಳಿಯನ್ನ ಹಾಗಾದ್ರೆ ಇವರು ಮಾಡಿದ್ರ? ಹಾಗಾದ್ರೆ ಹಮಾಸ್ ಉಗ್ರರಿಂದ ಪ್ರೇರಣೆಯನ್ನ ಪಡೆದುಕೊಂಡ್ರ ಪಾಕ್ನ ರಾಕ್ಷಸರು ಎನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಮೊಣಕಾಲುಗಳ ಮೇಲೆ ಕೂರಲು ಸೂಚನೆ ಕೊಡುವುದು, ಹಣೆ ಕುತ್ತಿಗೆಗೆ ಬಂದೂಕಿನಿಂದ ಗುಂಡು ಹಾರಿಸುವುದು, ಇವೆಲ್ಲವೂ ಕೂಡ ಹಮಾಸ್ ಉಗ್ರರ ಲಕ್ಷಣಗಳು. ಅದನ್ನೇ ಇವರು ಪ್ರೇರಣೆ ಪಡೆದುಕೊಂಡು ಪಾಕ್ ರಾಕ್ಷಸರು ಮತ್ತೆ ಇವರಿಗೆ ಅದೇ ತರ ಪ್ರಚೋದನೆಯನ್ನ ಕೊಟ್ರ ಹಾಗಾದ್ರೆ ಅನ್ನೋದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇನ್ನು ಪಹಲಗಾಮ್ನಲ್ಲಿ ನಡೆದಿರುವಂತಹ ಈ ಹಮಾಸ್ ಮಾದರಿ ದಾಳಿ ಅಂತ ಗೊತ್ತಾಗ್ತಾ ಇದೆ. ಹಮಾಸ್ ಉಗ್ರರಿಂದ ಪ್ರೇರಣೆ ಪಡೆದ್ರ ಹಾಗಾದ್ರೆ ಈ ಪಾಕ್ ರಾಕ್ಷಸರು ಮೊಣಕಾಲುಗಳ ಮೇಲೆ ಕೂರಲು ಸೂಚನೆಯನ್ನ ಕೊಡುವುದು, ಹಣೆ ಕುತ್ತಿಗೆಗೆ ಬಂದೂಕಿನಿಂದ ಗುಂಡು ಹಾರಿಸುವುದು, ಇದೆಲ್ಲವೂ ಕೂಡ ಹಮಾಸ್ ಉಗ್ರರ ದಾಳಿ. ಸೇಮ್ ಅದೇ ತರ ದಾಳಿಯನ್ನ ಹಾಗಾದ್ರೆ ಇವರು ಮಾಡಿದ್ರ? ಹಾಗಾದ್ರೆ ಹಮಾಸ್ ಉಗ್ರರಿಂದ ಪ್ರೇರಣೆಯನ್ನ ಪಡೆದುಕೊಂಡ್ರ ಪಾಕ್ನ ರಾಕ್ಷಸರು ಎನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಮೊಣಕಾಲುಗಳ ಮೇಲೆ ಕೂರಲು ಸೂಚನೆ ಕೊಡುವುದು, ಹಣೆ ಕುತ್ತಿಗೆಗೆ ಬಂದೂಕಿನಿಂದ ಗುಂಡು ಹಾರಿಸುವುದು, ಇವೆಲ್ಲವೂ ಕೂಡ ಹಮಾಸ್ ಉಗ್ರರ ಲಕ್ಷಣಗಳು. ಅದನ್ನೇ ಇವರು ಪ್ರೇರಣೆ ಪಡೆದುಕೊಂಡು ಪಾಕ್ ರಾಕ್ಷಸರು ಮತ್ತೆ ಇವರಿಗೆ ಅದೇ ತರ ಪ್ರಚೋದನೆಯನ್ನ ಕೊಟ್ರ ಹಾಗಾದ್ರೆ ಅನ್ನೋದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇನ್ನು ಪಹಲಗಾಮ್ನಲ್ಲಿ ನಡೆದಿರುವಂತಹ ಈ ಹಮಾಸ್ ಮಾದರಿ ದಾಳಿ ಅಂತ ಗೊತ್ತಾಗ್ತಾ ಇದೆ. ಹಮಾಸ್ ಉಗ್ರರಿಂದ ಪ್ರೇರಣೆ ಪಡೆದ್ರ ಹಾಗಾದ್ರೆ ಈ ಪಾಕ್ ರಾಕ್ಷಸರು ಮೊಣಕಾಲುಗಳ ಮೇಲೆ ಕೂರಲು ಸೂಚನೆಯನ್ನ ಕೊಡುವುದು, ಹಣೆ ಕುತ್ತಿಗೆಗೆ ಬಂದೂಕಿನಿಂದ ಗುಂಡು ಹಾರಿಸುವುದು, ಇದೆಲ್ಲವೂ ಕೂಡ ಹಮಾಸ್ ಉಗ್ರರ ದಾಳಿ. ಸೇಮ್ ಅದೇ ತರ ದಾಳಿಯನ್ನ ಹಾಗಾದ್ರೆ ಇವರು ಮಾಡಿದ್ರ? ಹಾಗಾದ್ರೆ ಹಮಾಸ್ ಉಗ್ರರಿಂದ ಪ್ರೇರಣೆಯನ್ನ ಪಡೆದುಕೊಂಡ್ರ ಪಾಕ್ನ ರಾಕ್ಷಸರು ಎನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಮೊಣಕಾಲುಗಳ ಮೇಲೆ ಕೂರಲು ಸೂಚನೆ ಕೊಡುವುದು, ಹಣೆ ಕುತ್ತಿಗೆಗೆ ಬಂದೂಕಿನಿಂದ ಗುಂಡು ಹಾರಿಸುವುದು, ಇವೆಲ್ಲವೂ ಕೂಡ ಹಮಾಸ್ ಉಗ್ರರ ಲಕ್ಷಣಗಳು. ಅದನ್ನೇ ಇವರು ಪ್ರೇರಣೆ ಪಡೆದುಕೊಂಡು ಪಾಕ್ ರಾಕ್ಷಸರು ಮತ್ತೆ ಇವರಿಗೆ ಅದೇ ತರ ಪ್ರಚೋದನೆಯನ್ನ ಕೊಟ್ರ ಹಾಗಾದ್ರೆ ಅನ್ನೋದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇನ್ನು ಪಹಲಗಾಮ್ನಲ್ಲಿ ನಡೆದಿರುವಂತಹ ಈ ಹಮಾಸ್ ಮಾದರಿ ದಾಳಿ ಅಂತ ಗೊತ್ತಾಗ್ತಾ ಇದೆ. ಹಮಾಸ್ ಉಗ್ರರಿಂದ ಪ್ರೇರಣೆ ಪಡೆದ್ರ ಹಾಗಾದ್ರೆ ಈ ಪಾಕ್ ರಾಕ್ಷಸರು ಮೊಣಕಾಲುಗಳ ಮೇಲೆ ಕೂರಲು ಸೂಚನೆಯನ್ನ ಕೊಡುವುದು, ಹಣೆ ಕುತ್ತಿಗೆಗೆ ಬಂದೂಕಿನಿಂದ ಗುಂಡು ಹಾರಿಸುವುದು, ಇದೆಲ್ಲವೂ ಕೂಡ ಹಮಾಸ್ ಉಗ್ರರ
ದಾಳಿ ಸೇಮ್ ಅದೇ ತರ ದಾಳಿಯನ್ನ ಹಾಗಾದ್ರೆ ಇವರು ಮಾಡಿದ್ರ? ಹಾಗಾದ್ರೆ ಹಮಾಸ್ ಉಗ್ರರಿಂದ ಪ್ರೇರಣೆಯನ್ನ ಪಡೆದುಕೊಂಡ್ರ ಪಾಕ್ನ ರಾಕ್ಷಸರು ಎನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಮೊಣಕಾಲುಗಳ ಮೇಲೆ ಕೂರಲು ಸೂಚನೆ ಕೊಡುವುದು, ಹಣೆ ಕುತ್ತಿಗೆಗೆ ಬಂದೂಕಿನಿಂದ ಗುಂಡು ಹಾರಿಸುವುದು ಇವೆಲ್ಲವೂ ಕೂಡ ಹಮಾಸ್ ಉಗ್ರರ ಲಕ್ಷಣಗಳು. ಅದನ್ನೇ ಇವರು ಪ್ರೇರಣೆ ಪಡೆದುಕೊಂಡು ಪಾಕ್ ರಾಕ್ಷಸರು ಮತ್ತೆ ಇವರಿಗೆ ಅದೇ ತರ ಪ್ರಚೋದನೆಯನ್ನ ಕೊಟ್ರ ಹಾಗಾದ್ರೆ ಅನ್ನೋದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬ್ಯಾಕ್ ಇನ್ನು ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಈ ಹಮಾಸ್ ಮಾದರಿ ದಾಳಿ ಅಂತ ಗೊತ್ತಾಗ್ತಾ ಇದೆ. ಹಮಾಸ್ ಉಗ್ರರಿಂದ ಪ್ರೇರಣೆ ಪಡೆದ್ರ ಹಾಗಾದ್ರೆ ಈ ಪಾಕ್ ರಾಕ್ಷಸರು ಮೊಣಕಾಲುಗಳ ಮೇಲೆ ಕೂರಲು ಸೂಚನೆಯನ್ನ ಕೊಡುವುದು, ಹಣೆ ಕುತ್ತಿಗೆಗೆ ಬಂದೂಕಿನಿಂದ ಗುಂಡು ಹಾರಿಸುವುದು ಇದೆಲ್ಲವೂ ಕೂಡ ಹಮಾಸ್ ಉಗ್ರರ ದಾಳಿ ಸೇಮ್ ಅದೇ ತರ ದಾಳಿಯನ್ನ ಹಾಗಾದ್ರೆ ಇವರು ಮಾಡಿದ್ರ? ಹಾಗಾದ್ರೆ ಹಮಾಸ್ ಉಗ್ರರಿಂದ ಪ್ರೇರಣೆಯನ್ನ ಪಡೆದುಕೊಂಡ್ರ ಪಾಕ್ನ ರಾಕ್ಷಸರು ಎನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಮೊಣಕಾಲುಗಳ ಮೇಲೆ ಕೂರಲು ಸೂಚನೆ ಕೊಡುವುದು, ಹಣೆ ಕುತ್ತಿಗೆಗೆ ಬಂದೂಕಿನಿಂದ ಗುಂಡು ಹಾರಿಸುವುದು ಇವೆಲ್ಲವೂ ಕೂಡ ಹಮಾಸ್ ಉಗ್ರರ ಲಕ್ಷಣಗಳು. ಅದನ್ನೇ ಇವರು ಪ್ರೇರಣೆ ಪಡೆದುಕೊಂಡು ಪಾಕ್ ರಾಕ್ಷಸರು ಮತ್ತೆ ಇವರಿಗೆ ಅದೇ ತರ ಪ್ರಚೋದನೆಯನ್ನ ಕೊಟ್ರ ಹಾಗಾದ್ರೆ ಅನ್ನೋದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬ್ಯಾಕ್ ಇನ್ನು ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಈ ಹಮಾಸ್ ಮಾದರಿ ದಾಳಿ ಅಂತ ಗೊತ್ತಾಗ್ತಾ ಇದೆ. ಹಮಾಸ್ ಉಗ್ರರಿಂದ ಪ್ರೇರಣೆ ಪಡೆದ್ರ ಹಾಗಾದ್ರೆ ಈ ಪಾಕ್ ರಾಕ್ಷಸರು ಮೊಣಕಾಲುಗಳ ಮೇಲೆ ಕೂರಲು ಸೂಚನೆಯನ್ನ ಕೊಡುವುದು, ಹಣೆ ಕುತ್ತಿಗೆಗೆ ಬಂದೂಕಿನಿಂದ ಗುಂಡು ಹಾರಿಸುವುದು ಇದೆಲ್ಲವೂ ಕೂಡ ಹಮಾಸ್ ಉಗ್ರರ ದಾಳಿ ಸೇಮ್ ಅದೇ ತರ ದಾಳಿಯನ್ನ ಹಾಗಾದ್ರೆ ಇವರು ಮಾಡಿದ್ರ? ಹಾಗಾದ್ರೆ ಹಮಾಸ್ ಉಗ್ರರಿಂದ ಪ್ರೇರಣೆಯನ್ನ ಪಡೆದುಕೊಂಡ್ರ ಪಾಕ್ನ ರಾಕ್ಷಸರು ಎನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಮೊಣಕಾಲುಗಳ ಮೇಲೆ ಕೂರಲು ಸೂಚನೆ ಕೊಡುವುದು, ಹಣೆ ಕುತ್ತಿಗೆಗೆ ಬಂದೂಕಿನಿಂದ ಗುಂಡು ಹಾರಿಸುವುದು ಇವೆಲ್ಲವೂ ಕೂಡ ಹಮಾಸ್ ಉಗ್ರರ ಲಕ್ಷಣಗಳು. ಅದನ್ನೇ ಇವರು ಪ್ರೇರಣೆ ಪಡೆದುಕೊಂಡು ಪಾಕ್ ರಾಕ್ಷಸರು ಮತ್ತೆ ಇವರಿಗೆ ಅದೇ ತರ ಪ್ರಚೋದನೆಯನ್ನ ಕೊಟ್ರ ಹಾಗಾದ್ರೆ ಅನ್ನೋದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬ್ಯಾಕ್ ಇನ್ನು ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಈ ಹಮಾಸ್ ಮಾದರಿ ದಾಳಿ ಅಂತ ಗೊತ್ತಾಗ್ತಾ ಇದೆ. ಹಮಾಸ್ ಉಗ್ರರಿಂದ ಪ್ರೇರಣೆ ಪಡೆದ್ರ ಹಾಗಾದ್ರೆ ಈ ಪಾಕ್ ರಾಕ್ಷಸರು ಮೊಣಕಾಲುಗಳ ಮೇಲೆ ಕೂರಲು ಸೂಚನೆಯನ್ನ ಕೊಡುವುದು, ಹಣೆ ಕುತ್ತಿಗೆಗೆ ಬಂದೂಕಿನಿಂದ ಗುಂಡು ಹಾರಿಸುವುದು ಇದೆಲ್ಲವೂ ಕೂಡ ಹಮಾಸ್ ಉಗ್ರರ ದಾಳಿ ಸೇಮ್ ಅದೇ ತರ ದಾಳಿಯನ್ನ ಹಾಗಾದ್ರೆ ಇವರು ಮಾಡಿದ್ರ? ಹಾಗಾದ್ರೆ ಹಮಾಸ್ ಉಗ್ರರಿಂದ ಪ್ರೇರಣೆಯನ್ನ ಪಡೆದುಕೊಂಡ್ರ ಪಾಕ್ನ ರಾಕ್ಷಸರು ಎನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಮೊಣಕಾಲುಗಳ ಮೇಲೆ ಕೂರಲು ಸೂಚನೆ ಕೊಡುವುದು, ಹಣೆ ಕುತ್ತಿಗೆಗೆ ಬಂದೂಕಿನಿಂದ ಗುಂಡು ಹಾರಿಸುವುದು ಇವೆಲ್ಲವೂ ಕೂಡ ಹಮಾಸ್ ಉಗ್ರರ ಲಕ್ಷಣಗಳು. ಅದನ್ನೇ ಇವರು ಪ್ರೇರಣೆ ಪಡೆದುಕೊಂಡು ಪಾಕ್ ರಾಕ್ಷಸರು ಮತ್ತೆ ಇವರಿಗೆ ಅದೇ